ಹಲೋ ವಿದ್ಯಾರ್ಥಿಗಳೇ, ಕಳೆದ ತರಗತಿ ಏನಪ್ಪ ಅಂದ್ರೆ 6ನೇ ತರಗತಿ 1ನೇ ಅಧ್ಯಾಯ ಆಹಾರ ಇದು ಎಲ್ಲಿಂದ ಬರ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಏನು ತಿಳ್ಕೊಂಡಿದ್ರಪ್ಪ ಅಂದ್ರೆ ಆಹಾರದ ವಿಧಗಳು, ಆಹಾರ ಪದಾರ್ಥಗಳು ಮತ್ತು ಅವುಗಳ ಮೂಲಗಳು ಯಾವ್ಯಾವ ಅಂತ ತಿಳ್ಕೊಂಡಿದ್ದಾರೆ. ಅದೇ ರೀತಿ ಏನಪ್ಪ ಅಂದ್ರೆ ಸಸ್ಯದ ಭಾಗ ಮತ್ತು ಪ್ರಾಣಿ ಉತ್ಪನ್ನಗಳನ್ನು ಆಹಾರವಾಗಿ ಬಳಸ್ತೀವಿ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇನ್ನು ಮತ್ತೇನು ತಿಳ್ಕೊಂಡಿದ್ದೀಪ್ಪ ಅಂದ್ರೆ ನಾವು ದಿನಾಲು ಒಂದೇ ರೀತಿ ಆಹಾರ ತಿಂತೀವ ಅಥವಾ ನಮ್ಮ ಸ್ನೇಹಿತರು ಒಂದೇ ರೀತಿ ಆಹಾರವನ್ನು ತಿಂತಾರ ಅಥವಾ ಆಹಾರವನ್ನು ನಿನ್ನೆ ಮತ್ತಿಂದು ಒಂದೇ ರೀತಿ ಆಹಾರ ತಿಂತೀವಿ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಏನಪ್ಪ ಅಂದ್ರೆ ವಿವಿಧ ಸಮಯದಲ್ಲಿ ಏನಪ್ಪ ಅಂದ್ರೆ ನಾವು ವಿವಿಧ ರೀತಿಯ ಆಹಾರವನ್ನು ತಿನ್ನುತ್ತೀವಿ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇನ್ನು ಆಹಾರದ ವಿಧಗಳು ಮತ್ತು ವಿವಿಧ ಆಹಾರ ವಸ್ತುಗಳ ಬಗ್ಗೆ ಏನು ಮಾಡಿದ್ವಿ ತಿಳ್ಕೊಂಡಿದ್ವಿ. ಅಂದ್ರೆ ಒಂದಿನದಲ್ಲಿ ನಮ್ಮ ಸ್ನೇಹಿತರು ತಿಂತಕ್ಕಂಥ ಆಹಾರ ಪದಾರ್ಥಗಳನ್ನ ಕೇಳಿ ತಿಳ್ಕೊಂಡಿದ್ವಿ. ಆಮೇಲೆ ಏನಪ್ಪ ಅಂದ್ರೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಯಾವ್ಯಾವ ರೀತಿ ಆಹಾರವನ್ನು ಸೇವಿಸ್ತಾರ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಆಮೇಲೆ ಸಾಧ್ಯವಾದಷ್ಟು ನಮ್ಮ ಸ್ನೇಹಿತರಿಗೆ ಕೇಳಿ ಒಂದು ಕೋಷ್ಟಕವನ್ನು ರಚನೆ ಮಾಡಿದ್ದೀವಿ. ಆ ಕೋಷ್ಟಕ ಪೂರ್ಣ ಆಗೈತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ಏನಪ್ಪ ಅಂದ್ರೆ ಆಹಾರದಲ್ಲಿ ಪದಾರ್ಥಗಳು ಯಾವ್ಯಾವ ಇರ್ತಾವೆ ಅಂದ್ರೆ ನಾವು ತಿನ್ನುವ ಆಹಾರದಲ್ಲಿ ಬಹಳಷ್ಟು ವೈವಿಧ್ಯ ಇದಲ್ಲ. ಆಹಾರವನ್ನು ಅನೇಕ ಪದಾರ್ಥಗಳನ್ನ ಏನು ಮಾಡ್ತಾರೆ ಮಾಡಿರ್ತಾರೆ. ಉದಾಹರಣೆಗೆ ಬೇಯಿಸಿದ ಅಕ್ಕಿಗೆ ಏನಪ್ಪ ಅಂದ್ರೆ ಕೇವಲ ಏನಪ್ಪ ಅಂದ್ರೆ 2 ಪದಾರ್ಥ ಅಂದ್ರೆ ಅನ್ನ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಕಚ್ಚಾ ಅಕ್ಕಿ ಮತ್ತು ನೀರು ಮಾತ್ರ ಸಾಕು. ಅದೇ ರೀತಿ ಏನಪ್ಪ ಅಂದ್ರೆ ಈಗ ಬೇರೆ ಆಹಾರವನ್ನು ತೆಗೆದುಕೊಳ್ರಿ. ಉದಾಹರಣೆಗೆ ಕಾಯಿಪಲ್ಯ ಮಾಡಬೇಕಾಗಿತ್ತು ಅಥವಾ ಕಾಯಿಪಲ್ಯ ಮಾಡಬೇಕಾಗಿತ್ತು ಅಂದ್ರೆ ಏನು ಬೇಕಂದ್ರೆ ಅದಕ್ಕೆ ಏನು ಬೇಕು, ತರಕಾರಿ ಬೇಕು, ಅದ್ರ ಜೊತೆಗೆ ಏನು ಬೇಕಂದ್ರೆ ಮಸಾಲೆ ಪದಾರ್ಥಗಳು ಬೇಕು, ಉಪ್ಪು, ಹೀಗೆ ಬೇರೆ ಬೇರೆ ಏನಪ್ಪ ಅಂದ್ರೆ ಬೇಕಾಗುತ್ತದೆ. ಅಂದ್ರೆ ಸಾಂಬಾರು ಮಾಡಲು ಏನು ಬೇಕಂದ್ರೆ ಕಾಯಿಪಲ್ಯ ಬೇಕು, ಕಾಳುಗಳು ಬೇಕು, ಆಮೇಲೆ ಏನು ಬೇಕಂದ್ರೆ ಉಪ್ಪು, ಎಣ್ಣೆ, ನೀರು, ಹೀಗೆ ಬೇರೆ ಬೇರೆ ಪದಾರ್ಥಗಳು ಬೇಕಾಗ್ತಾವು. ಆಹಾರದಲ್ಲಿ ಪದಾರ್ಥಗಳ ವಿವಿಧ ವಿಧಗಳದ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಅಂದ್ರೆ ರೊಟ್ಟಿ ಮಾಡಲು ಏನು ಬೇಕಂದ್ರೆ ಗೋಧಿ ನೀರು ಬೇಕು ಅಥವಾ ಚಪಾತಿ ಮಾಡಲು ಗೋಧಿ ನೀರು ಬೇಕು. ಅದೇ ರೀತಿ ಸಾಂಬಾರು ಮಾಡಲು ಏನಂತಂದ್ರೆ ಬೇಳೆಕಾಳುಗಳು ಬೇಕು, ನೀರು ಬೇಕು, ಉಪ್ಪು ಬೇಕು ಅಥವಾ ಎಣ್ಣೆ ಅಥವಾ ತುಪ್ಪ ಬೇಕು, ಮಸಾಲೆ ಪದಾರ್ಥ ಬೇಕು ಅನ್ನೋದನ್ನ ಏನು ಮಾಡಿದ್ವಿ ಕಳೆದ ತರಗತಿಯಲ್ಲಿ ಏನು ಮಾಡಿದ್ವಿ ಅಂದ್ರೆ ತಿಳ್ಕೊಂಡಿದ್ದೀವಿ. ಅಂದ್ರೆ ಈ ಎಲ್ಲ ಪದಾರ್ಥಗಳು ಏನಪ್ಪ ಅಂದ್ರೆ ಸಾಮಾನ್ಯ ಆಗಿರುವಂಥ ಪದಾರ್ಥ ಯಾವತ್ತಪ್ಪ ಅಂದ್ರೆ ಅದು ನೀರಾಗಿರ್ಬೋದು ಅಥವಾ ಉಪ್ಪಾಗಿರ್ಬೋದು. ಎಲ್ಲ ಪದಾರ್ಥಗಳು ಏನು ಬೇಕಂದ್ರೆ ಉಪ್ಪು ಬೇಕು. ಈ ರೀತಿ ಏನಪ್ಪ ಅಂದ್ರೆ ಎಲ್ಲ ಪದಾರ್ಥಗಳ ಮೂಲ ಯಾವುದು ಹಂಗಾದ್ರೆ ಗೋಧಿ ಎಲ್ಲಿಂದ ಬರ್ತೈತಿ, ಬೇಳೆಕಾಳುಗಳು ಎಲ್ಲಿಂದ ಬರ್ತಾವೆ, ಉಪ್ಪು ಎಲ್ಲಿಂದ ಬರ್ತೈತಿ, ಎಣ್ಣೆ ಎಲ್ಲಿಂದ ಬರ್ತೈತಿ ಅನ್ನೋದನ್ನ ಏನು ಮಾಡಿದ್ರೆ ತಿಳ್ಕೊಂಡಿದ್ದೀವಿ. ಅಂದ್ರೆ ನಾವು ತಿನ್ನುವ ಆಹಾರ ಪದಾರ್ಥ ಏನಪ್ಪ ಅಂದ್ರೆ ಬದಲಾಗ್ತೈತಿ. ಆಹಾರ ಪದಾರ್ಥ 2 ಅಥವಾ ಹೆಚ್ಚಿನ ಪದಾರ್ಥಗಳಿಂದ ಮಾಡಿರ್ತಾರೆ ಅನ್ನೋದೇನಪ್ಪ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ನಾವು ಸೇವಿಸುವ ಆಹಾರದ ವಿವಿಧ ಆಹಾರಗಳಲ್ಲಿ ಕೆಲವು ಪದಾರ್ಥಗಳು ಸಾಮಾನ್ಯವಾಗಿರುತ್ತೆ ಅನ್ನೋ ಸಹಿತ ಏನಪ್ಪ ಅಂದ್ರೆ ತಿಳ್ಕೊಂಡಿದ್ದೀವಿ. ಇನ್ನು ಆಹಾರ ಪದಾರ್ಥ ಮತ್ತು ಅವುಗಳ ಮೂಲಗಳಾಗಿ ತಿಳ್ಕೊಂಡಿದ್ದೀವಿ. ಅಂದ್ರೆ ಮೂಲಗಳಲ್ಲಿ 2 ವಿಧಗಳು. ಅಂದ್ರೆ ಆಹಾರವನ್ನು ಪ್ರಮುಖವಾಗಿ ನಾವು 2 ಮೂಲಗಳಿಂದ ಪಡ್ಕೋತೀವಿ. ಒಂದನೇದು ಸಸ್ಯ ಮೂಲ, ಎರಡನೇದು ಪ್ರಾಣಿ ಮೂಲ. ಅಂದ್ರೆ ಹಣ್ಣು ಮತ್ತು ತರಕಾರಿ ಇವೇನಪ್ಪ ಅಂದ್ರೆ ಸಸ್ಯಗಳಿಂದ ಸಿಗ್ತಕ್ಕಂಥ ಸಸ್ಯ ಮೂಲಗಳಾಗ್ಯಾವ. ಇನ್ನು ಪ್ರಾಣಿ ಮೂಲಗಳು ಯಾವಪ್ಪ ಅಂದ್ರೆ ಹಾಲು, ಮೊಟ್ಟೆ, ಮಾಂಸ ಇವೆಲ್ಲ ಏನಪ್ಪ ಅಂದ್ರೆ ಪ್ರಾಣಿ ಮೂಲಗಳಿಂದ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳು. ಇಷ್ಟೇನು ಮಾಡಿದ್ವಿ ಅಂದ್ರೆ ಕಲಿತಿದ್ವಿ ಕಳೆದ ತರಗತಿಯಲ್ಲಿ. ಇನ್ನು ಮುಂದಿನ ನೋಡೋಣ. ಅಂದ್ರೆ ಎಲ್ಲ ಏನು ಚಟುವಟಿಕೆ ಮಾಡಿರಲಿಲ್ಲ, ಅದರಿಂದ ಏನಪ್ಪ ಅಂದ್ರೆ ಆಹಾರ ಪದಾರ್ಥಗಳು, ಆ ಪದಾರ್ಥಗಳು ಮತ್ತು ಅವುಗಳ ಮೂಲ ಯಾವುದು ಅನ್ನೋದನ್ನ ಈಗ ಆಹಾರ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಪದಾರ್ಥಗಳು ಬೇಕು. ಅವುಗಳ ಆ ಪದಾರ್ಥಗಳ ಮೂಲ ಯಾವುದನ್ನು ತಿಳ್ಕೊಳ್ಳೋಣ. ಅಂದ್ರೆ ಇಡ್ಲಿ. ಉದಾಹರಣೆಗೆ ಇಡ್ಲಿ ಮಾಡಬೇಕಾದ್ರೆ ಏನ್ಬೇಕಂದ್ರೆ ಇಡ್ಲಿ ರವೆ ಅಂದ್ರೆ ಅಕ್ಕಿ ಬೇಕು, ಆಮೇಲೆ ಉದ್ದಿನ ಬೇಳೆ ಬೇಕು, ಉಪ್ಪು ಬೇಕು, ನೀರು ಬೇಕು. ಇವು ಅಕ್ಕಿ ಅದನ್ನ ಸಿಗ್ತಪ್ಪ ಅಂದ್ರೆ ಅಕ್ಕಿಯ ಮೂಲ ಯಾವುದು ಸಸ್ಯ ಅಥವಾ ಗಿಡಗಳು ಬೇಕು. ಅಂದ್ರೆ ಉದ್ದಿನ ಬೇಳೆ ಏನಪ್ಪ ಅಂದ್ರೆ ಗಿಡಗಳಿಂದ ಅಥವಾ ಸಸ್ಯಗಳಿಂದ ಸಿಗ್ತೈತಿ. ಅದರಿಂದ ಉಪ್ಪು, ನೀರು ಎಲ್ಲ ಏನಪ್ಪ ಅಂದ್ರೆ ನೀರಿನ ಮೂಲದಿಂದ ಸಿಗ್ತೈತಿ. ಅದೇ ರೀತಿ ಚಿಕನ್ ಮಾಡ್ಬೇಕಂದ್ರೆ ಏನಪ್ಪ ಅಂದ್ರೆ ಕೋಳಿ ಸಾರು ಮಾಡ್ಬೇಕಾದ್ರೆ ಏನು ಬೇಕು, ಚಿಕನ್ ಬೇಕು. ಆದ್ರೆ ಅಲ್ಲಿ ಅದೇ ಎದ್ರ ಮೂಲ ಏನಪ್ಪ ಅಂದ್ರೆ ಪ್ರಾಣಿ ಮೂಲ. ಇನ್ನು ಮಸಾಲೆಗಳು ಬೇಕಂದ್ರೆ ಇದೆಲ್ಲಪ್ಪ ಅಂದ್ರೆ ಗಿಡಗಳಿಂದ ಸಿಗ್ತೈತೆ, ಸಸ್ಯಗಳಿಂದ ಸಿಗ್ತೈತಿ. ಇನ್ನು ತೈಲ ಅಥವಾ ತುಪ್ಪ ಏನಪ್ಪ ಅಂದ್ರೆ ತೈಲ ಗಿಡಗಳಿಂದ ಸಿಕ್ಕರೆ, ತುಪ್ಪ ಪ್ರಾಣಿಗಳಿಂದ ಸಿಗ್ತೈತಿ. ನೀರು ಅಂದ್ರೆ ನೀರಂದು ಕಾಮನ್ ಆಗಿ ಎಲ್ಲ ನೀರಿನ ಮೂಲ ನೀರೇ. ಈ ರೀತಿ ಏನಪ್ಪ ಅಂದ್ರೆ ನೀವು ಇದೇ ರೀತಿ ಮುಂದಿನ ಬೇರೆ ಬೇರೆ ದೋಸೆ ಮಾಡಲು ಏನು ಬೇಕು ಅಥವಾ ಸಾರು ಮಾಡಲು ಏನು ಬೇಕು, ಸಾಂಬಾರು ಪದಾರ್ಥ ಮಾಡಲು ಏನು ಬೇಕು ಅನ್ನೋದನ್ನು ಅವುಗಳ ಮೂಲಗಳನ್ನು ಏನು ಮಾಡಬೇಕಂದ್ರೆ ನೀವು ಕಲಿತೀಬೇಕು. ಅಂದ್ರೆ ಸಸ್ಯ ಮೂಲಗಳು ಯಾವಪ್ಪ ಅಂದ್ರೆ ಧಾನ್ಯಗಳು, ತರಕಾರಿಗಳು ಮತ್ತು ಹಣ್ಣುಗಳು ಏನಪ್ಪ ಅಂದ್ರೆ ಇವು ಸಸ್ಯ ಮೂಲಗಳು.
ಆಮೇಲೆ ಪ್ರಾಣಿ ಮೂಲಗಳು ಯಾವಪ್ಪ ಅಂದ್ರೆ ಹಾಲು, ಮೊಟ್ಟೆ, ಮಾಂಸ. ಇವೆಲ್ಲ ಯಾವಪ್ಪ ಅಂದ್ರೆ ಪ್ರಾಣಿ ಮೂಲಗಳು. ಈ ಇಂದಿನ ಚಟುವಟಿಕೆಯನ್ನು ಏನೇನು ಮಾಡಿ ಅಂದ್ರೆ ಕಲ್ತೀವಿ. ಇಲ್ಲೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿವಿ ನೋಡ್ರಿ, ವೀಕ್ಷಣೆ ಮಾಡಿ. ಏನಪ್ಪಾ ಅಂದ್ರೆ ಮೊದಲನೇ ಚಿತ್ರದಲ್ಲಿ ಎಮ್ಮೆಗಳಿವೆ, ಎರಡನೇ ಚಿತ್ರದಲ್ಲಿ ಆಕಳು ಇದೆ, ಮೂರನೇ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಮೇಕೆ ಅಥವಾ ಆಡು ಇದೆ. ಆಮೇಲೆ ನಾಲ್ಕನೇ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಹಾಲಿನ ಪಾಕೆಟ್ ಇದೆ, ಹಾಲಿನ ಪಾಕೆಟು, ತುಪ್ಪ, ಬೆಣ್ಣೆ, ಈ ರೀತಿ ಅಂದ್ರೆ ಬೇರೆ ಬೇರೆ ರೀತಿಯ ವಸ್ತುಗಳ ಚಿತ್ರ ಇದೆ. ಇವೆಲ್ಲ ಏನಪ್ಪಾ ಅಂದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಾಗಿವೆ. ಅಂದ್ರೆ ಇವುಗಳ ಮೂಲ ಏನಪ್ಪಾ ಅಂದ್ರೆ ಹಸುಗಳು, ಆಡುಗಳು, ಎಮ್ಮೆಗಳು. ಏನಪ್ಪಾ ಅಂದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಹಾಲಿನ ಉತ್ಪನ್ನಗಳ ಮೊಸರು, ಬೆಣ್ಣೆ, ಚೀಸ್, ಕ್ರೀಮ್ ಇವೆಲ್ಲ ಏನಪ್ಪಾ ಅಂದ್ರೆ ಹಾಲಿನಿಂದ ತಯಾರು ಮಾಡ್ತಕ್ಕಂಥ ವಸ್ತುಗಳಾಗ್ಯಾವ. ಹಾಗಾದ್ರೆ ಯಾವ ಇತರ ಪ್ರಾಣಿಗಳು ನಮಗೆ ಹಾಲು ನೀಡ್ತಾವ ಅನ್ನೋದು ನಿಮ್ಗೆ ಗೊತ್ತಾ? ಅಂದ್ರೆ ಕೆಲವೊಂದು ಕಡೆ ಏನು ಮಾಡ್ತಾರಂದ್ರೆ ಸಣ್ಣ ಮಕ್ಕಳಿದ್ದಾಗ ಏನು ಮಾಡ್ತಾರಂದ್ರೆ ಕತ್ತೆ ಹಾಲನ್ನು ಕುಡಿಸ್ತಾರ. ಕೆಲವೊಂದು ಕಡೆ ಏನು ಮಾಡ್ತಾರಂದ್ರೆ ಒಂಟೆ ಹಾಲನ್ನು ತೆಗೆದುಕೋತಾರ. ಈ ರೀತಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಆಹಾರ ಮೂಲಗಳಿಂದ ಹಾಲನ್ನು ಏನು ಮಾಡ್ತಾರಂದ್ರೆ ಪಡ್ಕೋತಾರ. ಇಲ್ಲಿವರೆಗೆ ಏನು ತಿಳ್ಕೊಂಡ್ರಂದ್ರೆ ನಾವು ತಿನ್ನುವ ಆಹಾರ ಪದಾರ್ಥಗಳು ಏನಪ್ಪಾ ಅಂದ್ರೆ ಸಸ್ಯ ಮೂಲಗಳು ಮತ್ತು ಪ್ರಾಣಿ ಮೂಲಗಳಿಂದ ಬಂದಾವು. ಅಂದ್ರೆ ಸಸ್ಯ ಮೂಲಗಳಿಂದ ಬರೋ ಪದಾರ್ಥಗಳು ಏನಪ್ಪಾ ಅಂದ್ರೆ ಹಣ್ಣು ಮತ್ತು ತರಕಾರಿ ಆಹಾರ ಏನಪ್ಪಾ ಅಂದ್ರೆ ಉದಾಹರಣೆ ಆದ್ರೆ ಹಾಲು, ಮೊಟ್ಟೆ, ಮಾಂಸ ಏನು ಪ್ರಾಣಿಗಳಿಂದ ಬರ್ತಕ್ಕಂಥ ಪದಾರ್ಥಗಳಿಗೆ ಉದಾಹರಣೆ ಆಗ್ಯಾವ. ಇನ್ನು ಆಹಾರವಾಗಿ ಸಸ್ಯದ ಭಾಗಗಳು ಮತ್ತು ಪ್ರಾಣಿಗಳ ಉತ್ಪನ್ನಗಳು. ಅಂದ್ರೆ ಆಹಾರದ ಮೂಲವಾಗಿರುವ ಸಸ್ಯದ ಅನೇಕ ಭಾಗಗಳದಾವ. ಎಲೆ, ಹಣ್ಣು, ಬೇರುಗಳು, ಕಾಂಡ, ಹೂಗಳು ಏನಪ್ಪಾ ಅಂದ್ರೆ ಇವು ಅನೇಕ ವಿಧಗಳಲ್ಲಿ ಏನು ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ಉದಾಹರಣೆ ಎಲೆಯನ್ನು ಯಾವ್ತಿದ್ವಿ ಅಂದ್ರೆ ನೀವು ಯಾವುದೇ ರೀತಿಯ ಪಲ್ಯ ಏನು ಮಾಡ್ತಿರ್ಲೆ, ಕೆಸರಿನ ಪಲ್ಯ ಆಗಿರ್ಬೋದು, ರಾಜಗಿರಿ ಪಲ್ಯ, ಕೊತ್ತಂಬರಿ, ಕರಿಬೇವು ಇವೆಲ್ಲ ಏನಪ್ಪಾ ಅಂದ್ರೆ ಎಲೆಗಳು. ಇನ್ನು ಹಣ್ಣುಗಳು ಯಾವಪ್ಪ ಅಂದ್ರೆ ಎಲ್ಲ ರೀತಿಯ ತರಕಾರಿಗಳು ಏನಪ್ಪಾ ಅಂದ್ರೆ ಹಣ್ಣುಗಳನ್ನು ಬಳಸ್ತೀವಿ. ಬದನೆಕಾಯಿ ಆಗಿರ್ಬೋದು, ಹೌದಾ. ಆಮೇಲೆ ಹಣ್ಣುಗಳ ಸಹಿತ ಏನಪ್ಪಾ ಅಂದ್ರೆ ಹಣ್ಣುಗಳಾಗಿರ್ತವೆ, ಮಾವಿನ ಹಣ್ಣು. ಈ ರೀತಿ ಏನಪ್ಪಾ ಅಂದ್ರೆ ಬೇರುಗಳನ್ನು ಯಾವ ಬಳಸ್ತೀವಿ, ಶುಂಠಿ ಇವೆಲ್ಲ ಏನಪ್ಪಾ ಅಂದ್ರೆ ಬೇರುಗಳು. ಕಾಂಡವನ್ನು ಸಹಿತ ಏನಪ್ಪಾ ಅಂದ್ರೆ ಆಹಾರವಾಗಿ ಬಳಸ್ತೀವಿ. ಇನ್ನು ಹೂಗಳನ್ನು, ಕೆಲವೊಂದಿಷ್ಟು ಹೂಗಳನ್ನು ಆಹಾರವಾಗಿ ಬಳಸ್ತೀವಿ. ಈ ರೀತಿ ಏನಪ್ಪಾ ಅಂದ್ರೆ ಕೆಲವು ಸಸ್ಯಗಳಿಗೆ ಖಾದ್ಯಗಳಿರೋ ಅನೇಕ ಭಾಗಗಳದಾವ. ಅಂದ್ರೆ ಸಸ್ಯಗಳಿಂದ ಕೆಲವೊಂದಿಷ್ಟು ಭಾಗಗಳಿಂದ ಏನು ಮಾಡ್ತೀವಿ ಅಂದ್ರೆ ಎಣ್ಣೆಯನ್ನು ಪಡ್ಕೋತೀವಿ. ಅವು ಅಂದ್ರೆ ಬೀಜಗಳು. ಸಸ್ಯಗಳಿಂದ ಏನಪ್ಪ ಬೀಜಗಳು ಸಿಗ್ತಾವಲ್ಲ, ಸಾಸಿವೆ ಎಣ್ಣೆಯಿಂದ ಸಸ್ಯ ಬೀಜಗಳಿಂದ ನಮಗೆ ಸಾಸಿವೆ ಎಣ್ಣೆ ಸಿಗ್ತೈತಿ. ಹಾಗೆ ಶೇಂಗಾ ಕಾಳುಗಳಿಂದ ಏನಪ್ಪ ಅಂದ್ರೆ ಶೇಂಗಾ ಎಣ್ಣೆ ಸಿಗುತ್ತದೆ. ಈಗ ಸೋಯಾಬೀನ್ಗಳಿಂದ ಸೋಯಾಬೀನ್ ಎಣ್ಣೆ ಸಿಗ್ತೈತಿ. ಕುಸುಬೆಯಿಂದ ಕುಸುಬೆ ಎಣ್ಣೆ ಸಿಗ್ತೈತಿ. ಈ ರೀತಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಖಾದ್ಯಗಳಿಗೆ ಏನಪ್ಪಾ ಅಂದ್ರೆ ಸಸ್ಯ ಭಾಗಗಳು ಅದಾವೆ. ಇನ್ನೇನಪ್ಪ ಅಂದ್ರೆ ಇಲ್ಲೊಂದು ಸಸ್ಯ ಚಿತ್ರ ಕೊಟ್ಟಾರ, ಚೆನ್ನಾಗಿ ನೋಡ್ಕೊರಿ. ಹೂವು, ಹಣ್ಣು, ತರಕಾರಿ, ಹೂವು, ಹಣ್ಣು, ಆಮೇಲೆ ಮೊಗ್ಗು, ಈ ರೀತಿ ಬೇರೆ ಬೇರೆ ಭಾಗಗಳನ್ನ ಏನು ಮಾಡ್ಯಾರ ಅಂದ್ರೆ ಕೊಟ್ಟಾರ. ಅದನ್ನು ಚೆನ್ನಾಗಿ ನೋಡಿ. ಇನ್ನು ಸಸ್ಯದ ಭಾಗಗಳ ಮೂಲಗಳು ಯಾವುವು ಅಂದ್ರೆ ನಮ್ಮ ಸುತ್ತಮುತ್ತ ಗೊತ್ತಿರೋದು ಸಸ್ಯಗಳನ್ನ ತಿಂದು ಏನು ಮಾಡೋದು ಅಂದ್ರೆ ಪರೀಕ್ಷೆ ಮಾಡ್ಲಾಕ್ ಹೋಗ್ಬಾರ್ದು. ಅಂದ್ರೆ ಯಾವುದೇ ರೀತಿ ಕೆಲವೊಂದಿಷ್ಟು ಸಸ್ಯಗಳು ಏನಪ್ಪಾ ಅಂದ್ರೆ ವಿಷಯುಕ್ತವಾಗಿರ್ತಾವೆ. ಅವನ್ನ ಏನು ಮಾಡಪ್ಪ ಅಂದ್ರೆ ಮೂಗಿನಿಂದ ವಾಸನೆ ತೆಗೆದುಕೊಂಡು ನೋಡ್ಲಕ್ಕೆ ಹೋಗ್ಬಾರ್ದು. ಈ ರೀತಿ ಮಾಡೋದ್ರಿಂದ ನಮಗೆ ತುರಿಕೆಗಳು ಉಂಟಾಗ್ಬೋದು ಅಥವಾ ಶ್ವಾಸಕೋಶಕ್ಕೆ ತೊಂದರೆ ಆಗ್ಬೋದು. ಅದರಿಂದ ಏನು ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ಗೊತ್ತಿರೋ ಸಸ್ಯಗಳು ಏನೇನು ಮಾಡೋದು ತಿಂದು ಪರೀಕ್ಷೆ ಮತ್ತು ವಾಸನೆ ನೋಡಲು ಹೋಗಬಾರ್ದು. ಅಂದ್ರೆ ನಾವು ಆಹಾರವಾಗಿ ಬಳಸುವ ಬಾಳೆಹಣ್ಣಿನ ವಿವಿಧ ಭಾಗಗಳು ಯಾವುದನ್ನು ತಿಳ್ಕೊಬೋದು. ಆಮೇಲೆ ನಮ್ಮ ಆಹಾರದ ಯಾವುದಾದ್ರೂ ಸಸ್ಯಗಳು ಅಥವಾ ಪ್ರಾಣಿಗಳಿಂದ ಭಿನ್ನವಾಗಿದೆ ಅನ್ನೋದನ್ನು ನೀವು ಯೋಚನೆ ಮಾಡಿ ಹೇಳಬೇಕು ನಮಗೆ. ಅಂದರೆ ಆಹಾರವಾಗಿ ನಾವು ಬಳಸುವ ಬಾಳೆಹಣ್ಣು ಇತ್ಯಾದ ಸಸ್ಯದ ವಿಭಿನ್ನ ಭಾಗಗಳು ಯಾವ್ಯಾವ ಅನ್ನೋದನ್ನು ನೀವು ಹೇಳಬೇಕು. ಚಟುವಟಿಕೆ: ನೀವು ಮುಂಚಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಲಾದ ಎಲ್ಲ ಆಹಾರ ಪದಾರ್ಥಗಳಿಂದ ಸಸ್ಯಗಳಿಂದ ಬೇಕಾದ ಪದಾರ್ಥಗಳನ್ನು ಪಡೆಯುವ ಆ ಅಂಶಗಳನ್ನು ಆಯ್ಕೆ ಮಾಡಬೇಕು. ಅಂದ್ರೆ ಈಗ ಉದಾಹರಣೆಗೆ ಆಹಾರ ಪದಾರ್ಥಗಳ ಮೂಲ ನೀಡುವ ಸಸ್ಯದ ಭಾಗ ಯಾವುದೈತೆ ಅನ್ನೋದು. ಹೌದಾ, ಬದನೆಕಾಯಿ ಪಲ್ಯ ಮಾಡಬೇಕಾಗಿತ್ತು ಅಂದ್ರೆ ಏನು ಬೇಕು, ಬದನೆಕಾಯಿ ಬೇಕು. ಅಂದ್ರೆ ಅದಕ್ಕೆ ಬೇಕಾದ ಖಾರ ಅಂದರೆ ಮಸಾಲೆ ಬೇಕು. ಮಸಾಲೆ ಅಂತ ಏನು ಮಾಡ್ತೀವಿ ಅಂದ್ರೆ ಮೆಣಸಿನಕಾಯಿಯನ್ನು ಬಳಸ್ತೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಎಣ್ಣೆಯನ್ನು ಬಳಸ್ತೀವಿ. ಅಂದರೆ ಕಡಲೆಕಾಯಿ, ಸಾಸಿವೆ, ಸೋಯಾಬೀನ್ ಇತ್ಯಾದಿ ನಮ್ಮ ಸಸ್ಯ ಮೂಲಗಳಿಂದ ಎಣ್ಣೆಯನ್ನು ಬಳಸ್ತೀವಿ. ಅಂದ್ರೆ ಬದನೆಕಾಯಿ ಏನಪ್ಪ ಅಂದ್ರೆ ಇದು ಹಣ್ಣಾಗೈತಿ, ಅದ್ರ ಮೆಣಸಿನಕಾಯಿ ಏನಪ್ಪ ಅಂದ್ರೆ ಹಣ್ಣು. ಅದೇ ರೀತಿ ಏನಪ್ಪ ಅಂದ್ರೆ ಕಡಲೆಕಾಯಿ, ಸಾಸಿವೆ, ಸೋಯಾಬೀನ್ ಇವೆಲ್ಲ ಏನಪ್ಪ ಅಂದ್ರೆ ಬೀಜ ಆಗಿರ್ತಾವೆ. ಏನಾಗಿರ್ತಾವೆ, ಬೀಜ ಆಗಿರ್ತವೆ. ಇವೆಲ್ಲ ಏನಪ್ಪ ಅಂದ್ರೆ ಇದೇ ರೀತಿ ಏನಪ್ಪ ಅಂದ್ರೆ ನೀವು ಮುಂದೆ ಅದೇ ರೀತಿ ಬೇರೆ ಬೇರೆ ಪಟ್ಟಿಯನ್ನು ತಯಾರು ಮಾಡಿರಿ. ಬೆಳೆ ಮತ್ತು ಮೊಳಕೆ ಅಂದ್ರೆ ಇಲ್ಲೊಂದು ಚಿತ್ರವನ್ನು ತೋರಿಸ್ತೀನಿ ಅಥವಾ ವಿಡಿಯೋವನ್ನು ನೋಡಿ
ಯಾವ ರೀತಿ ಬೆಳೆ ಮೊಳಕೆ ಆಗ್ತೈತೆ ಅನ್ನೋದನ್ನು ನಾವು ಏನು ಮಾಡೋದು ಅಂದ್ರೆ ಈ ಮುಂದಿನ ವಿಡಿಯೋ ಮುಖಾಂತರ ನೋಡೋಣ. ಅಥವಾ ಹೆಸರು ಕಾಳು ಅಥವಾ ಕಡಲೆ ಕಾಳುಗಳನ್ನು ತೆಗೆದುಕೊಂಡು ಏನು ಮಾಡ್ಬೇಕಂದ್ರೆ ನೀರಿನಲ್ಲಿ ನೆನೆಸಿಡಬೇಕು, ಒಂದಿನ ಮೀಸಲಿಡಬೇಕು. ಮುಂದಿನ ದಿನ ನೀರನ್ನು ಏನು ಸಂಪೂರ್ಣವಾಗಿ ಚೆಲ್ಲಿ ಕಾಳನ್ನು ಬೇರ್ಪಡಿಸಿದಾಗ ಕಾಳುಗಳನ್ನು ತುಂಡು ಬಟ್ಟೆಯಲ್ಲಿ ಸುತ್ತಿ ಮತ್ತೊಂದು ದಿನ ಹಾಗೆ ಇಡಬೇಕು. ಮರುದಿನ ಕಾಳು ಮತ್ತು ಬೀಜಗಳಲ್ಲಿ ಆದ ಬದಲಾವಣೆ ಗಮನಿಸಿ. ಅಂದ್ರೆ ಹೆಸರು ಕಾಳು ಅಥವಾ ಕಡಲೆಕಾಳನ್ನು ತೆಗೆದುಕೊಂಡು ಹೇಳ್ಬೇಕಂದ್ರೆ ನೀರಿನಲ್ಲಿ ನೆನೆಸಬೇಕು. ಅಂದ್ರೆ ಒಂದಿನ ನೀರಿನಲ್ಲಿ ನೆನೆಸಿ ಇಡಬೇಕು. ನಂತರ ಏನು ಮಾಡ್ಬೇಕಂದ್ರೆ ಮರುದಿನ ಆ ನೀರನ್ನು ಚೆಲ್ಲಬೇಕು. ಚೆಲ್ಲಿ ಏನು ಮಾಡ್ಬೇಕಂದ್ರೆ ಆ ಕಾಳುಗಳನ್ನು ಒಂದು ತುಂಡು ಬಟ್ಟೆಯಲ್ಲಿ ಸುತ್ತಿ ಮತ್ತೊಂದು ದಿನ ಇಡಬೇಕು. ಆಗ ಮರುದಿನ ನೋಡಿದ್ರೆ ಏನಪ್ಪ ಅಂದ್ರೆ ಬೀಜಗಳಲ್ಲಿ ಮೊಳಕೆಯಾಗಿ ಬಂದಿರ್ತಾವೆ. ಈ ಯಾವ ರೀತಿ ಆ ಮೊಳಕೆ ಬಂದಿರುತ್ತೆ ಅನ್ನೋದನ್ನು ಈ ಪಕ್ಕದ ಚಿತ್ರದಲ್ಲಿ ಕೊಟ್ಟಾರ ನೋಡಿ. ಈ ಅಂದ್ರೆ ಹಸಿರು ಕಾಳುಗಳದಾವ, ಬಿಳಿ ಬಿಳಿ ರಚನೆಗಳು ಬಂದಲ್ಲ, ಅವೇನಪ್ಪ ಅಂದ್ರೆ ಮೊಳಕೆ ಹೊಡೆದಿರ್ತಾವು. ಅಂದ್ರೆ ಬೀಜಗಳು ಮೊಳಕೆ ಹೊಡಿತ ಅಂದರ್ಥ. ಅಂದ್ರೆ ಈ ಬಿಳಿ ಬಿಳಿ ಬಂದಾವಲ್ಲ ಅವಕ್ಕೇನಪ್ಪ ಅಂದ್ರೆ ಮೊಳಕೆಗಳು ಓದ್ತಿರ್ತಾರೆ. ಈ ಮೊಳಕೆ ಹೊಡೆದ ಕಾಳುಗಳನ್ನ ತೊಳೆದ ನಂತರ ನೀವು ಆರೋಗ್ಯಕರ ಸಲಾಡ್ ಮಾಡಿ ಅನ್ಬೋದು. ಅಂದ್ರೆ ಈ ಇವುಗಳನ್ನು ತಿನ್ನೋದ್ರಿಂದ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿ ವೃದ್ಧಿಸ್ತೈತಿ. ಆ ಕಾಳುಗಳನ್ನು ಬೇಯಿಸಿ ಮಸಾಲೆಯನ್ನು ಸೇರಿಸಿ ತಿನ್ನೋದ್ರಿಂದ ಟೇಸ್ಟಿಯಾಗಿ ಇರ್ತೈತಿ. ಇಲ್ಲೊಂದು ವಿಡಿಯೋ ಇದೆ ನೋಡಿ, ಯಾವ ರೀತಿ ಮೊಳಕೆ ಬರುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ನೋಡಿ, ಇಲ್ಲಿ ಮೊಳಕೆ ಹೊಡಿತಾ ಇದೆ ನೋಡಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಯಾವ ರೀತಿ ಮೊಳಕೆ ಹೊಡಿತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಈ ರೀತಿ ಏನು ಮಾಡ್ತವೆ ಅಂದ್ರೆ ಸಸ್ಯಗಳು ಮೊಳಕೆ ಹೊಡೆಯುತ್ತವೆ. ಈ ರೀತಿ ಎತ್ತರವಾಗಿ ಬೆಳೆದು ಚೆನ್ನಾಗಿ ಎಲೆಗಳನ್ನು ಹೊರಗೆ ಏನಪ್ಪ ಅಂದ್ರೆ ಸಸ್ಯವು ಯಾವ ರೀತಿ ಮೊಳಕೆ ಹೊಡೆಯುತ್ತೆ ಅನ್ನೋದು ಮಾದರಿ ಚಿತ್ರ. ಇದು ಒಂದೇ ರೀತಿಯಲ್ಲಿ ಆಗೋದಿಲ್ಲ, ಅದು ನಿಧಾನವಾಗಿ ಆಗ್ತಾ ಇದೆ. ಆದರೆ ನಾವು ಮುಗಿಸ್ತಾ ಏನಪ್ಪ ಅಂದ್ರೆ ಇದನ್ನ ತೋರಿಸಿದ್ದಾರೆ. ಇದು ಏನಪ್ಪಾ ಅಂದ್ರೆ ಸಸ್ಯಗಳು ಯಾವ ರೀತಿ ಮೊಳಕೆ ಹೊಡಿತೆ ಅನ್ನೋದನ್ನ ತೋರಿಸ್ತಕ್ಕಂಥ ಒಂದು ಚಿತ್ರ. ನೋಡಿದ್ರಲ್ಲ, ಇದೇನಪ್ಪಾ ಅಂದ್ರೆ ಹೆಸರು ಕಾಳು ಯಾವ ರೀತಿ ಮೊಳಕೆ ಬರುತ್ತೆ, ಯಾವ ರೀತಿ ಸಸ್ಯವಾಗಿ ಬೆಳೆಯುತ್ತೆ ಅನ್ನೋದನ್ನ ಚಿತ್ರ ಆಗೈತೆ. ಇನ್ನು ನೀವು ಜೇನುಗೂಡು ನೋಡಿರ್ಬೋದು. ಅಂತ ಜೇನುಗೂಡಿನಲ್ಲಿ ಸಾವಿರಾರು ಜೇನುಹುಳುಗಳು ಇರ್ತಾವಲ್ಲ, ಅವೇನು ಮಾಡ್ತಾವಂದ್ರೆ ಜೇನು ಕರಿಸುವ ಸದ್ದನ್ನು ಸಹಿತ ನೀವು ಕೇಳಿರ್ಬೋದು, ಹೌದಲ್ಲ. ಈ ಜೇನುಹುಗಳು ಏನು ಮಾಡ್ತಾವಂದ್ರೆ ಹೂಗಳಿಂದ ಜೇನುಹುಳುಗಳು ಏನು ಮಾಡ್ತಾವಂದ್ರೆ ಹೂಗಳಿಂದ ಮಕರಂದವನ್ನು ಅಥವಾ ಸಿಹಿ ರಸವನ್ನು ಸಂಗ್ರಹಿಸಿ ಏನು ಮಾಡ್ತಾವಂದ್ರೆ ಜೇನುತುಪ್ಪವಾಗಿ ಪರಿವರ್ತಿಸ್ತಾವೆ ಮತ್ತು ಜೇನುಗೂಡಿನಲ್ಲಿ ಶೇಖರಿಸಿಡ್ತಾವೆ. ಇವೇನು ಮಾಡ್ತಾವಂದ್ರೆ ಹೂಗಳಿಂದ ಅವ ಸಿಹಿ ರಸವನ್ನು ಅಂದ್ರೆ ಮಕರಂದವನ್ನು ಹೀರಿ ಸಂಗ್ರಹಿಸಿಡ್ತಾವೆ. ಯಾಕಪ್ಪ ಅಂದ್ರೆ ವರ್ಷವಿಡೀ ನಮಗೆ ಹೂ ಸಿಗಂಗಿಲ್ಲ. ವರ್ಷವಿಡೀ ಏನಪ್ಪ ಅಂದ್ರೆ ಹೂ ಸಿಗಂಗಿಲ್ಲ. ಕೆಲವೊಂದಿಷ್ಟು ಋತುಮಾನದೊಳಗೆ ಏನಪ್ಪ ಅಂದ್ರೆ ಹೂಗಳು ಆಗ್ತಿರ್ತಾವೆ. ಆ ಸಮಯದಲ್ಲಿ ಏನು ಮಾಡ್ತಾವೆ ಮಕರಂದವನ್ನು ಹೀರಿ ನಮ್ಮ ಮುಂದಿನ ವರ್ಷಕ್ಕೆ ಬೇಕು, ಜೀವನ ಉದ್ದಕ್ಕೂ ವರ್ಷದ ಉದ್ದಕ್ಕೂ ಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾವು ಸಂಗ್ರಹಿಸಿ ಇಡ್ತಾವು. ಈ ಅಧ್ಯಾಯದಲ್ಲಿ ಇಲ್ಲಿವರೆಗೆ ಏನು ಕಲ್ತೀರ ಅಂದ್ರೆ ಎಲೆ, ಹಣ್ಣು, ಬೇರು, ಕಾಂಡ ಮತ್ತು ಹೂಗಳು ಸಸ್ಯದ ಮೂಲಗಳಾಗ್ಯಾವು. ಕೆಲವು ಸಸ್ಯಗಳು ತಿನ್ನಬಹುದಾದ ಅನೇಕ ಭಾಗಗಳನ್ನು ಹೊಂದಿರ್ತಾವೆ ಅನ್ನೋದನ್ನು ನಾವು ತಿಳ್ಕೊಂಡಿವಿ. ಅಂದ್ರೆ ಒಂದು ಸಸ್ಯದಲ್ಲಿ ಅನೇಕ ಭಾಗಗಳನ್ನು ಏನು ಮಾಡ್ತೀವಿ ಆಹಾರವಾಗಿ ಬಳಸ್ತೀವಿ. ಇನ್ನು ಪ್ರಾಣಿಗಳು ಏನು ತಿಂತಾವು? ನಾಯಿ, ಬೆಕ್ಕು, ಎಮ್ಮೆ ಅಥವಾ ಮೇಕೆ ಯಾವ ರೀತಿ ಆಹಾರವನ್ನು ತಿಂತಾವು? ಅಳಿಲು, ಪಾರಿವಾಳ, ಹಲ್ಲಿ, ಸಣ್ಣ ಕೀಟಗಳು ಮುಂತಾದ ಇತರ ಪ್ರಾಣಿಗಳಲ್ಲಿ ಯಾವ ಆಹಾರವನ್ನು ತಿಂತ ಅನ್ನೋದನ್ನ ನೀವು ಪಟ್ಟಿ ಮಾಡಬೇಕು. ನಾವು ಉದಾಹರಣೆ ಒಂದೆರಡು ಹೇಳಿದ್ರೆ, ನಾಯಿ ಏನು ತಿಂತಪ್ಪ ಅಂದ್ರೆ ನಾವು ಮಾಂಸ ತಿಂತೈತಿ, ಆಮೇಲೆ ರೊಟ್ಟಿ ತಿಂತೈತಿ, ಚಪಾತಿ ಈ ರೀತಿ ಏನಪ್ಪ ಅಂದ್ರೆ ಒಂದು ಮಿಶ್ರಾಹಾರಿ ಪ್ರಾಣಿ. ಯಾವುದೇ ರೀತಿ ಆಹಾರವನ್ನು ಬೆಕ್ಕು ಸಹಿತ ಅದೇ ರೀತಿ ಮಾಂಸ ತಿಂತೈತಿ, ಸಣ್ಣ ಸಣ್ಣ ಪ್ರಾಣಿಗಳನ್ನು ತಿಂತೈತಿ, ಇಲಿ ತಿಂತೈತಿ, ಆಮೇಲೆ ಹಾಲು ಈ ರೀತಿ ಏನಪ್ಪ ಅಂದ್ರೆ ಬೇರೆ ಬೇರೆ ರೀತಿ ಆಹಾರವನ್ನು ತಿಂತೈತಿ. ಎಮ್ಮೆ ಸಹಿತ ಏನಪ್ಪ ಅಂದ್ರೆ ಮೇವನ್ನು ತಿಂತೈತಿ. ಈ ರೀತಿ ಏನಪ್ಪ ಅಂದ್ರೆ ನಾವು ಆಹಾರದ ಪಟ್ಟಿಯನ್ನು ಮಾಡ್ಬೋದು. ಅಂದ್ರೆ ಇಲ್ಲೊಂದು ಪಟ್ಟಿಯನ್ನು ಕೊಟ್ಟಾರ ನೋಡ್ರಿ. ಈ ಪಟ್ಟಿಯನ್ನು ಬಳಸ್ಕೊಂಡು ಏನು ಮಾಡ್ರಿ ಅಂದ್ರೆ ಸಂಪೂರ್ಣವಾಗಿ ಆ ಪಟ್ಟಿಯನ್ನು ಪೂರ್ಣಗೊಳಿಸಿ. ಎಮ್ಮೆ ಏನು ಮಾಡ್ತಂದ್ರೆ ಹುಲ್ಲು, ಎಣ್ಣೆ, ಕೇಂದ್ರ, ಆಮೇಲೆ ಹುಲ್ಲು, ಧಾನ್ಯಗಳನ್ನು ಏನು ಮಾಡ್ತಂದ್ರೆ ತಿಂತೈತಿ. ಇನ್ನು ಬೆಕ್ಕು ಏನು ಮಾಡ್ತಂದ್ರೆ ಸಣ್ಣ ಪ್ರಾಣಿಗಳು, ಪಕ್ಷಿಗಳನ್ನು, ಹಾಲನ್ನು ತಿಂತೈತಿ. ಈ ರೀತಿ ಏನಪ್ಪ ಅಂದ್ರೆ ಈ ಪಟ್ಟಿಯನ್ನು ಸಂಪೂರ್ಣವಾಗಿ ಮಾಡ್ರಿ. ಇನ್ನು ತಿನ್ನುವ ಆಹಾರದ ಮೇಲೆ ಪ್ರಾಣಿಗಳನ್ನು ವರ್ಗೀಕರಿಸ್ಬೋದು. ಅಂದ್ರೆ ಹಿಂದಿನ ಚಟುವಟಿಕೆಯನ್ನು ಏನು ಮಾಡಿರಿ ಅಂದ್ರೆ ಕೆಲವೊಂದಿಷ್ಟು
ಸಸ್ಯಗಳ ಪದಾರ್ಥಗಳನ್ನು ತಿಂತಾವು, ಕೆಲವೊಂದಿಷ್ಟ ಪ್ರಾಣಿಗಳನ್ನು ತಿಂತಾವು, ಕೆಲವೊಂದಿಷ್ಟ ಎರಡು ತಿಂತಾವ ಅಂತ ತಿಳ್ಕೊಂಡ್ರೆ ಅಂದ್ರೆ ಸಸ್ಯಗಳ ಮತ್ತು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿಂತಾವಕ್ಕೆ ಏನು ಕರಿತೀವಿ? ಸಸ್ಯಾಹಾರಿಗಳನ್ನು ಕರಿತೀವಿ. ಇನ್ನು ಅಂದ್ರೆ ಸಸ್ಯಗಳಿಂದ ಬರ್ತಕ್ಕಂಥ ಉತ್ಪನ್ನಗಳು ಇವುಗಳನ್ನ ಏನು ಕರಿತೀವಿ? ಸಸ್ಯಾಹಾರಿಗಳು ಕರಿತೀವಿ. ಇನ್ನು ಮಾಂಸಾಹಾರಿಗಳು ಅಂದ್ರೆ ಏನಪ್ಪ ಅಂದ್ರೆ ಇತರ ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳಿಗೆ ಏನು ಕರಿತೀವಿ? ಮಾಂಸಾಹಾರಿಗಳು ಕರಿತೀವಿ. ಅಂದ್ರೆ ಸಣ್ಣ ಪುಟ್ಟ ಪ್ರಾಣಿಗಳನ್ನು ತಿಂದು ಏನು ಮಾಡ್ತಾವೆ? ಬದುಕಿರ್ತಾವೆ. ಆಮೇಲೆ ಮಿಶ್ರಾಹಾರಿಗಳು ಏನಪ್ಪ ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ತಿನ್ನುವ ಪ್ರಾಣಿಗಳು. ಅಂದ್ರೆ ಸಸ್ಯಗಳನ್ನು ತಿಂತಾವು ಮತ್ತು ಅದರ ಜೊತೆಗೆ ಪ್ರಾಣಿಗಳನ್ನು ತಿಂತಾವೆ. ಇಂಥ ಪ್ರಾಣಿಗಳಿಗೆ ಏನು ಕರಿತೀವಿ ಅಂದ್ರೆ ಮಿಶ್ರಾಹಾರಿಗಳು ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಕೋಷ್ಟಕದ ಕಲಿತಿರ್ತಾರೆ ಅದು ನಿಮ್ಮ ಸಸ್ಯಾಹಾರಿಗಳು ಯಾವುವು, ಮಾಂಸಾಹಾರಿಗಳು ಯಾವುವು, ಮಿಶ್ರಾಹಾರಿಗಳು ಯಾವುದನ್ನು ನೀವು ಪಟ್ಟಿ ಮಾಡಬೇಕು. ಸಸ್ಯಾಹಾರಿಗಳು ಜಿಂಕೆ, ಮೊಲ ಇವು ಏನಪ್ಪ ಅಂದ್ರೆ ಸಸ್ಯಾಹಾರಿಗಳಾಗ್ತಾವೆ. ಇನ್ನು ಮಾಂಸಾಹಾರಿಗಳು ಯಾವತ್ತಂದ್ರೆ ಹುಲಿ, ಸಿಂಹ, ಈ ರೀತಿ ಚಿರತೆ ಇವೆಲ್ಲ ಏನಪ್ಪ ಅಂದ್ರೆ ಮಾಂಸಾಹಾರಿಗಳದಾವು. ಇನ್ನು ಮಿಶ್ರಾಹಾರಿಗಳು ನಾಯಿ, ಬೆಕ್ಕು, ಮನುಷ್ಯ ಇಲ್ಲ ಏನಪ್ಪ ಅಂದ್ರೆ ಮಿಶ್ರಾಹಾರಿಗಳು. ಇನ್ನು ಮಾನವರು ಏನಪ್ಪ ಅಂದ್ರೆ ಮಿಶ್ರಾಹಾರಿ ಗುಂಪಿಗೆ ಸೇರ್ತಾರ. ಇನ್ನು ಗಿಡಮೂಲಿಕೆಗಳು ಕೇವಲ ಸಸ್ಯಗಳು ಮತ್ತು ಸಸ್ಯ ಉತ್ಪನ್ನಗಳನ್ನು ಸೇವಿಸುವ ಪ್ರಾಣಿಗಳಿಗೆ ಏನು ಕರಿತೀವಿ? ಸಸ್ಯಾಹಾರಿಗಳು ಕರಿತೀವಿ. ಇನ್ನು ಮಾಂಸಾಹಾರಿಗಳಂದ್ರೆ ಏನಪ್ಪ ಅಂದ್ರೆ ಇತರ ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳಿಗೆ ಏನು ಕರಿತೀವಿ? ಮಾಂಸಾಹಾರಿಗಳು ಕರಿತೀವಿ. ಸಸ್ಯಗಳು ಮತ್ತು ಪ್ರಾಣಿ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳಿಗೆ ಏನು ಕರಿತೀವಿ? ಮಿಶ್ರಾಹಾರಿಗಳು ಕರಿತೀವಿ. ಇನ್ನು ದೇಶದಲ್ಲಿ ಹೆಚ್ಚು ಆಹಾರವನ್ನು ಉತ್ಪಾದಿಸುವ ವಿಧಾನ ನಾವು ಕಂಡುಹಿಡಬೇಕಾಗಿದೆ. ಯಾಕಂದ್ರೆ ನಾವು ಉತ್ಪಾದಿಸುವ ಆಹಾರ ಏನಪ್ಪ ಅಂದ್ರೆ ಅದು ಎಲ್ಲರಿಗೂ ಸಾಕಾಗಂಗಿಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬರು ಸುಲಭವಾಗಿ ಲಭ್ಯವಾಗುವಂಥ ಮಾಡುವ ಮಾರ್ಗವನ್ನು ಏನು ಮಾಡಬೇಕಾಗಿ ನಾವು ಕಂಡುಹಿಡಬೇಕಾಗಿದೆ. ಹೆಚ್ಚು ಆಹಾರಗಳನ್ನು ಬೆಳಿಬೇಕು. ಬೆಳೆದು ಏನು ಮಾಡಬೇಕಂದ್ರೆ ನಾವು ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವ ಮಾರ್ಗವನ್ನು ಕಂಡುಹಿಡಬೇಕಾಗೈತಿ. ವಿವಿಧ ರೀತಿಯ ಆಹಾರ ಬೆಳೆಗಳನ್ನು ಕಂಡುಹಿಡಿದು ಅವುಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕಂತ ನಾವು ಏನು ಮಾಡಬೇಕಂದ್ರೆ ತಿಳ್ಕೊಬೇಕಾಗೈತಿ. ಈ ಪದಗಳನ್ನು ನೆನಪಿಟ್ಕೋಬೇಕಂದ್ರೆ ಪದಾರ್ಥ ಅಂದ್ರೆ ಏನು, ಖಾದ್ಯ ಅಂದ್ರೆ ಏನು, ಮಕರಂದ ಅಂದ್ರೆ ಏನು, ಮೊಳಕೆ ಕಾಳುಗಳು ಅಂದ್ರೆ ಏನು, ಸಸ್ಯಾಹಾರಿಗಳು ಅಂದ್ರೆ ಏನು, ಮಾಂಸಾಹಾರಿಗಳು ಅಂದ್ರೆ ಏನು, ಮಿಶ್ರಾಹಾರಿಗಳು ಅಂದ್ರೆ ಏನು ಅನ್ನೋದನ್ನ ನೀವು ತಿಳ್ಕೋಬೇಕು. ಈ ಪದಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಇಲ್ಲಿ ನೀವೇನು ಕಲ್ತೀರಿ ಅಂದ್ರೆ ಭಾರತದ ವಿಭಿನ್ನ ಪ್ರದೇಶಗಳಲ್ಲಿ ತಿನ್ನಲಾದ ಆಹಾರ ಪದಾರ್ಥದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಿಳ್ಕೊಂಡ್ರಿ. ನಮ್ಮ ಆಹಾರ ಪ್ರಮುಖ ಮೂಲಗಳು ಸಸ್ಯ ಮತ್ತು ಪ್ರಾಣಿಗಳು ತಿಳ್ಕೊಂಡ್ರಿ. ಕೇವಲ ಸಸ್ಯಗಳನ್ನು ತಿನ್ನುವ ಪ್ರಾಣಿಗಳನ್ನ ಸಸ್ಯಾಹಾರಿಗಳು ಕರಿತೀವಿ. ಕೇವಲ ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳನ್ನು ಏನು ಕರಿತೀವಿ? ಮಾಂಸಾಹಾರಿಗಳು ಕರಿತೀವಿ. ಎರಡು ಅಂದ್ರೆ ಸಸ್ಯಗಳನ್ನು ಮತ್ತು ಇತರ ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳನ್ನು ಕರಿತೀವಿ. ಮಿಶ್ರಾಹಾರಿ ಅಂತ ಏನು ಮಾಡ್ತೀವಿ? ಕರಿತೀವಿ. ನೀವು ಸುತ್ತಮುತ್ತಲು ಎಲ್ಲರೂ ತಿನ್ನಲು ಸಾಕಷ್ಟು ಆಹಾರವನ್ನು ಪಡೆಯುತ್ತಾರೆ. ಅಂದ್ರೆ ನೀವು ಸುತ್ತಮುತ್ತ ನೋಡ್ರಿ, ಈಗ ಕೆಲವೊಂದು ಮಂದಿಗೆ ಒಂದೊಂದು ತಿನ್ನೋದು ಸಿಗ್ತೈತಿ, ಕೆಲವೊಬ್ಬರಿಗೆ ಆಹಾರ ಸಿಗಂಗಿಲ್ಲ. ಅವ್ರು ಏನು ಮಾಡ್ತಾರೆ ಅಂದ್ರೆ ಭಿಕ್ಷೆ ಬೇಡ್ರಿ. ಈ ರೀತಿ ಏನಪ್ಪ ಅಂದ್ರೆ ನೀವು ಕಾಣಬಹುದು ಸುತ್ತಮುತ್ತ ಏನಪ್ಪ ಅಂದ್ರೆ ಕಾಣುತ್ತೀರಿ. ಅಂದ್ರೆ ಅವರಿಗೆ ಇದು ಮಾಡ್ತಂದ್ರೆ ಆಹಾರ ಸಿಗುವಂತೆ ನೋಡ್ಕೋಬೇಕು. ಅವರಿಗೆ ಆಹಾರವನ್ನು ನೀವು ಕೊಡಬೇಕು. ಇಲ್ಲ ಆದರೆ ಏಕೆ ಆಹಾರದ ಹಾನಿ ತಪ್ಪಿಸಲು ನಾವು ಯೋಚಿಸುವ ವಿಧಾನಗಳು ಯಾವ ಅಂದ್ರೆ ಈಗ ಏನು ಮಾಡ್ತೀವಿ? ಮದುವೆ ಸಮಾರಂಭ ಮುಂತಾದ ಸಮಯದಲ್ಲಿ ಏನು ಮಾಡ್ತೀವಿ? ಆಹಾರವನ್ನು ಯಥೇಚ್ಛವಾಗಿ ಬಳಸಿ ಏನು ಮಾಡ್ತೀವಿ ಅಂದ್ರೆ ಚೆಲ್ಲಿ ಬಿಡ್ತೀವಿ. ಅದನ್ನ ಏನು ಮಾಡ್ಬೇಕಂದ್ರೆ ಯಾರಿಗೆ ಅವಶ್ಯಕತೆ ಇದೆಲ್ಲ ಅವ್ರು ಏನು ಮಾಡೋದಂದ್ರೆ ದಾನ ಕೊಟ್ಬಿಡೋದು. ಈ ರೀತಿ ಮಾಡೋದ್ರಿಂದ ಆಹಾರದ ನಷ್ಟ ಆಗೋದನ್ನು ನಾವು ಏನು ಮಾಡೋದು ಅಂದ್ರೆ ತಪ್ಪಿಸುವ ಆಹಾರದ ಹಾನಿಯನ್ನು ತಪ್ಪಿಸ್ಬೋದು. ಅಂದ್ರೆ ಮದುವೆ ಸಮಾರಂಭ ಮುಗಿದ ಮೇಲೆ ಯಾರಿಗೆ ಆಹಾರದ ಅವಶ್ಯಕತೆ ಇಲ್ಲ ಅದನ್ನು ಅವ್ರು ಕೊಟ್ಬಿಡೋದು. ಅದನ್ನ ಏನು ಮಾಡ್ಬೋದು? ಒಯ್ದು ಚೆಲ್ಲುವುದನ್ನು ತಪ್ಪಿಸಬೇಕು. ಇನ್ನು ಕೆಲವೊಂದಿಷ್ಟ ಪ್ರಶ್ನೆಗಳದ ನೋಡ್ರಿ. ನಾವು ತಿನ್ನುವ ಸಸ್ಯಗಳು ಮತ್ತು ಅದರ ಭಾಗಗಳ ಅಂಕಣದಲ್ಲಿ ಬಿ ಅಂಕಣದಲ್ಲಿ ಮತ್ತು ಎ ಅಂಕಣದಲ್ಲಿ ಅಡ್ಡವನ್ನು ಹೋಲಿಸಲಾಗಿದೆ. ಅವನ್ನ ಏನು ಮಾಡ್ಬೇಕಂದ್ರೆ ಹೊಂದಿಸಿ ಬರೀಬೇಕು. ಉದಾಹರಣೆಗೆ ಹಾಲು, ಮೊಸರು, ಪನೀಯ, ತುಪ್ಪ ಇವೆಲ್ಲ ಯಾವಪ್ಪ ಅಂದ್ರೆ ಹಾಲು, ಮೊಸರು, ಪನೀರ್, ತುಪ್ಪ ಅಂದ್ರೆ ಎಲ್ಲಿ ಹೋಗ್ಬೇಕಂದ್ರೆ ಎಲ್ಲ ಏನು ಅಂದ್ರೆ ಇವು ಪ್ರಾಣಿ ಉತ್ಪನ್ನಗಳದಾವ. ಎಲ್ಲ ಏನಪ್ಪ ಅಂದ್ರೆ ಇವು ಪ್ರಾಣಿ ಉತ್ಪನ್ನಗಳು. ಒಂದನೇದಕ್ಕೆ ಏನು ಸೇರ್ತೈತಿ? ಡಿಯ. ಅದೇ ರೀತಿ ಏನಪ್ಪ ಅಂದ್ರೆ ಪಾಲಕ್, ಹೂಕೋಸು, ಕ್ಯಾರೆಟ್ ಇವೆಲ್ಲ ಏನಪ್ಪ ಅಂದ್ರೆ ತರಕಾರಿಗಳು. ಆಮೇಲೆ ಸಿಂಹ ಮತ್ತು ಹುಲಿಗಳು ಏನು ಮಾಡ್ತಾವ ಅಂದ್ರೆ ಇತರ ಪ್ರಾಣಿಗಳನ್ನು ತಿನ್ನುತ್ತವೆ. ಇತರ ಪ್ರಾಣಿಗಳನ್ನು ಏನು ಮಾಡ್ತಾವೆ? ತಿಂತಾವು. ಇನ್ನು ಸಸ್ಯಾಹಾರಿಗಳು ಏನು ಮಾಡ್ತಾವ ಅಂದ್ರೆ ಸಸ್ಯಗಳು ಮತ್ತು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿಂತಾರ. ಇವೆಲ್ಲ ಏನಪ್ಪ ಅಂದ್ರೆ ನೀವು ಹೊಂದಿಸಿ ಬರಿಬೇಕಾಗತ್ತೆ. ಅದೇ ರೀತಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಇಲ್ಲಿ ಅಭ್ಯಾಸ ಇತ್ತು ನೋಡ್ರಿ. ಕೆಳಗೆ ನೀಡಿರುವ ಮಾತುಗಳೊಂದಿಗೆ ಖಾಲಿ ಜಾಗವನ್ನು ತುಂಬಿಸಬೇಕು. ಅಂದ್ರೆ ಬಿಟ್ಟ ಸ್ಥಳವನ್ನು ತುಂಬಬೇಕು. ಹುಲಿ ಒಂದು ಏನಪ್ಪ ಅಂದ್ರೆ ಯಾವ್ದು ಹುಲಿ?
ಒಂದು ಮಾಂಸಾಹಾರಿ. ಯಾಕೆಂದ್ರೆ ಅದು ಕೇವಲ ಮಾಂಸವನ್ನ ತಿಂತೈತಿ. ಅಂದ್ರೆ ಹುಲಿ ಒಂದು ಏನಾಗೈತೆ ಅಂದ್ರೆ ಮಾಂಸಾಹಾರಿ ಆಗೈತಿ, ಯಾಕಂದ್ರೆ ಅದು ಕೇವಲ ಮಾಂಸವನ್ನು ತಿನ್ನುತ್ತದೆ. ಜಿಂಕೆ ಕೇವಲ ಸಸ್ಯ ಉತ್ಪನ್ನಗಳನ್ನು ತಿನ್ನುತ್ತದೆ ಮತ್ತು ಅದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಅಂದ್ರೆ ಜಿಂಕೆ ಏನ್ ಮಾಡ್ತೀವಿ ಅಂದ್ರೆ ಕೇವಲ ಸಸ್ಯ ಉತ್ಪನ್ನ ತಿನ್ನೋದ್ರಿಂದ ಅದಕ್ಕೆ ಏನ್ ಕರಿತೀವಿ ನಾವು ಸಸ್ಯಾಹಾರಿ ಅಂತ ಕರಿತೀವಿ. ಅಂದ್ರೆ ಜಿಂಕೆ ಕೇವಲ ಸಸ್ಯ ಉತ್ಪನ್ನ ತಿನ್ನುತ್ತದೆ ಮತ್ತು ಅದನ್ನು ನಾವು ಸಸ್ಯಾಹಾರಿ ಅಂತ ಕರಿತೀವಿ. ನೆಕ್ಸ್ಟ್, ಗಿಳಿ ಕೇವಲ ಡ್ಯಾಶ್ ಉತ್ಪನ್ನಗಳನ್ನು ತಿನ್ನುತ್ತದೆ. ಅಂದ್ರೆ ಗಿಳಿ ಏನ್ ಮಾಡ್ತದೆ ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತೈತಿ. ಅದೇ ರೀತಿ ಏನಪ್ಪಾ ಅಂದ್ರೆ ನಾವು ಕುಡಿಯುವ ಹಾಲು ಏನಪ್ಪಾ ಅಂದ್ರೆ ಹಸುಗಳು ಮತ್ತು ಎಮ್ಮೆಗಳಿಂದ ದೊರೆಯುತ್ತದೆ. ಇಲ್ಲಿಗೆ ಏನಪ್ಪಾ ಅಂದ್ರೆ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನೋಡೋಣ.